ಶ್ರೀ ಗುರು ಬಸವಲಿಂಗಾಯ ಸರ್ವರಿಗೂ ಶರಣು ಶರಣ. 36ನೇ ಸೂತ್ರ. ಸತ್ಯ ಪ್ರತಿಷ್ಠಾಯಾಂ ಕ್ರಿಯಾ ಆಶ್ರಯತ್ವಂ. ಅಂದ್ರೆ ಈ ಯಮ ತತ್ವಗಳೇನಿದಾವಲ್ಲ, ಅಹಿಂಸಾ, ಸತ್ಯ, ಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ, ಇವುಗಳನ್ನ ಆಚರಣೆ ಮಾಡೋದ್ರಿಂದ ಏನು ಪ್ರಯೋಜನ ಆಗತ್ತೆ ತನಗೆ ಮತ್ತು ಜಗತ್ತಿಗೆ, ಎರಡು ದೃಷ್ಟಿಯಿಂದ. ಒಬ್ಬ ಸಾಧಕ ಕೇವಲ ತನಗಾಗಿ ಮಾಡ್ಕೊಳ್ಳೋದಿಲ್ಲ. ಅವನು ಎಲ್ಲೇ ಇರಲಿ, ಜನರ ಮಧ್ಯೆ ಇರಲಿ ಅಥವಾ ಹಿಮಾಲಯದಲ್ಲೇ ಇರಲಿ, ಎಲ್ಲೇ ಇದ್ರೂ ಕೂಡ ಜಗದ್ಹಿತಾರ್ಥವಾಗಿ. ಮಹಾದೇವಕ್ಕನವರು ಬಸವಣ್ಣವ್ರ ಬಗ್ಗೆ ಹೇಳುವಾಗ ಮಾತು ಹೇಳ್ತಾರೆ, ಬಸವಣ್ಣ ಹುಟ್ಟಿದ್ದೇನಕ್ಕಪ್ಪ? ಜಗದ್ಹಿತಾರ್ಥವಾಗಿ. ಹೌದು, ಬಸವಣ್ಣನಂತವರು ಜಗದ್ಹಿತಾರ್ಥವಾಗಿ ಹುಟ್ಟಿ ಅವರು ಕಾಣೋ ಹಾಗೇನೆ ಸಾವಿರಾರು ಜನರಿಗೆ, ಲಕ್ಷಾಂತರ ಜನರಿಗೆ ಮಾರ್ಗದರ್ಶನ ಮಾಡ್ತಾರೆ. ಅವ್ರನ್ನ ಪ್ರವಾದಿಗಳು ಅಂತ ಕರೀತಾರೆ. ಆದರೆ ಯೋಗ ಸಾಧಕರು ಕೂಡ, ಒಬ್ಬ ಸಾಮಾನ್ಯ ಸಾಧಕನು ಅವನು ಪರಮಾತ್ಮನ ಪ್ರತಿನಿಧಿಯೇ. ಅವನು ಜಗತ್ತಿನ ಹಿತಾರ್ಥವಾಗಿಯೇ ಬದುಕ್ತಾನೆ. ಅವನು ಮಾಡಿದ್ದು ಜಗತ್ತಿಗೆ ಹಿತವೇ ಆಗುತ್ತೆ. ಜಗತ್ತು ಅಂದ್ರೆ ಪೂರ ಜಗತ್ತಿಗೆ ಗೊತ್ತಾಗ್ಬೇಕಂತ ಹಂಗೇನಲ್ಲ. ಮನುಷ್ಯ ಜನಾಂಗಕ್ಕೆ ಅಥವಾ ಇತರೆ ಜೀವಿಗಳಿಗೆ ಅವನಿಂದ ಚಲೋ ಆಗ್ತಿತ್ತಪ್ಪ ಅಂದ್ರೆ, ಒಳ್ಳೇದಾಗ್ತಿತ್ತು ಅಂದ್ರೆ, ಅವನು ಸತ್ಯವಂತ. ಎಲ್ಲಿ ಸ್ವಾರ್ಥ ತ್ಯಾಗ ಆಗತ್ತೆ, ಎಲ್ಲಿ ಸುಳ್ಳಿನ ಅಗತ್ಯ ಬೀಳಲ್ಲ, ಅವಶ್ಯಕತೆ ಇಲ್ಲ, ಅಲ್ಲಿ ಸತ್ಯ ಪ್ರತಿಷ್ಠೆ ಆಗತ್ತೆ. ಅಂದ್ರೆ ಅವನಿಗೆ ಮುಚ್ಚುಮರೆ ಮುಚ್ಚಿ ಜೀವನ ನಡೆಸೋದು ಮತ್ತು ವ್ಯಕ್ತ ಜೀವನ ಬೇರೆ, ಮುಚ್ಚಿದ ಜೀವನ ಬೇರೆ ಅಂತ ಇರಲ್ಲ ಸತ್ಯವಂತನಿಗೆ. ಅವನು ನೇರವಾಗಿ ಬದುಕ್ತಾನೆ. ಬಹಳ ಜನ ಸ್ವಾತಂತ್ರ್ಯ ಹೋರಾಟ ಮಾಡಿದ್ದಾರೆ. ಸ್ವಾತಂತ್ರ್ಯ ಹೋರಾಟದ ಕಾಲಕ್ಕೆ ಕೋಟಿ ಮೀರಿಸುತ್ತೆ ಅಷ್ಟು ಜನ ಬಲಿದಾನ ಮಾಡ್ಕೊಂಡಿದ್ದಾರೆ, ಸ್ವಾತಂತ್ರ್ಯ ತ್ಯಾಗ ಮಾಡಿದ್ದಾರೆ, ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದ್ದಾರೆ. ಆದ್ರೆ ಮಹಾತ್ಮ ಗಾಂಧೀಜಿಯವ್ರು ಬಂದ ಕೂಡಲೇ ಆ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಹೊಸ ತಿರುವು ಬಂತು. ಕೊನೆ ತನಕ ಅವರ ಆ ಪ್ರಸ್ತುತತೆ, ಅವರ ಆ ಉಪಾಯ, ಯೋಜನೆ, ಸರಳತೆ, ಸತ್ಯ, ಪ್ರಾರ್ಥನೆ ಎಲ್ಲವೂ ಕೆಲಸ ಮಾಡಿತು. ಆಶ್ರಮ ಪದ್ಧತಿ, ಅವರು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಆಶ್ರಮ ಜೀವನವನ್ನೇ ಆಯ್ಕೆ ಮಾಡ್ಕೊಂಡ್ರು. ಅದಕ್ಕೆ ಮಹಾತ್ಮ ಅಂತ ಕರೆದ್ರು. ಹಿಮಾಲಯದಲ್ಲಿ ಮಹಾತ್ಮರು ವಾಸ ಮಾಡ್ತಾರೆ, ಮಠಗಳಲ್ಲಿ, ಗುಡಿಗಳಲ್ಲಿ, ಆಶ್ರಮಗಳಲ್ಲಿ ಮಹಾತ್ಮ ವಾಸ ಮಾಡ್ತಾರೆ ಅಂತಂದ್ರು. ಇವರು ಇಡೀ ಕುಟುಂಬವನ್ನೇ ಆಶ್ರಮದ ಜೀವನಕ್ಕೆ ಹೊಂದಿಸಿದ್ರು. ಅದು ದಕ್ಷಿಣ ಆಫ್ರಿಕಾದಲ್ಲೇ ಪ್ರಯೋಗ ನಡೆದಿತ್ತು. ಇಲ್ಲಿ ಬಂದ ಮೇಲೆ, ಗುಜರಾತಿಗೆ ಬಂದ ಮೇಲೆ ಅವರು ಅದನ್ನ ಇನ್ನೂ ಚೆನ್ನಾಗಿ ಮಾಡಿದ್ರು. ಗಾಂಧೀಜಿಯವರ ಹೋರಾಟದ ವಿಷಯದಲ್ಲಿ ಅವರ ಕೆಲವು ವ್ಯಕ್ತಿಗತ ನಿರ್ಣಯ ಅಥವಾ ಸಾಮೂಹಿಕ ನಿರ್ಣಯ, ಕೆಲವರು ಆಕ್ಷೇಪಣೆ ಇರ್ಬೋದು. ಅದು ಎಲ್ಲಾ ಪ್ರವಾದಿಗಳಿಗೂ ಇರುತ್ತೆ. ಎಲ್ಲ ವಿಷಯದಲ್ಲಿ ಎಲ್ಲರೂ ಇಡೀ ಜಗತ್ತು ಒಪ್ಕೊಳ್ಬೇಕು ಅಂತ ಏನಿಲ್ಲ. ಆದ್ರೆ ಗಾಂಧೀಜಿಯ ಸತ್ಯ ಮತ್ತು ಅಹಿಂಸೆಯ ಬಗ್ಗೆ ಪ್ರಯೋಗ ಇದೆಯಲ್ಲ, ಅದ್ಭುತವಾದಂಥದ್ದು. ಆದ್ರಿಂದನೇ ಅದು ಪ್ರಯೋಗನೂ ಆಯ್ತು. ಸತ್ಯ ಪ್ರತಿಷ್ಠಾಯಾಂ ಕ್ರಿಯಾ ಫಲ ಆಶ್ರಯತ್ವಂ. ಗಾಂಧೀಜಿಯವರ ಜೀವನ ಚರಿತ್ರೆ, ಬೇರೆಯವರು ಗಾಂಧೀಜಿ ಬಗ್ಗೆ ಬರೆದದ್ದು, ಅದೆಲ್ಲ ನೋಡಿದಾಗ ಸಾವಿರಾರು ಜನರಿಗೆ ಗಾಂಧೀಜಿ ಪ್ರೇರಣೆ ಆದರು. ನೂರಾರು ಜನರು ಗಾಂಧೀಜಿಯವರಿಂದ ಜೀವನ ಬದಲಾಯಿಸ್ಕೊಂಡ್ರು.
ಹೇಗೆ ಬಸವಣ್ಣವರಿಂದ ಅನೇಕ ಜನ ಬದಲಾಯಿಸ್ಕೊಂಡ್ರು, ಹಾಗೆ ಗಾಂಧೀಜಿಯವರ ಸನ್ನಿಧಿಗೆ ಬಂದಂತಹ ನಾಸ್ತಿಕರು ಆಸ್ತಿಕರಾದರು. ಆಮೇಲಿಂದ ಜಾತಿವಾದಿಗಳು ವಿಶಾಲ ಮನೋಭಾವನೆ ಉಳ್ಳಂತವರಾದ್ರು. ಇದೇನೆ ಸತ್ಯ ಪ್ರತಿಷ್ಠಾಯಾಂ ಕ್ರಿಯಾ ಫಲ ಆಶ್ರಯತ್ವಂ. ಒಬ್ಬ ಯೋಗಿ, ಸತ್ಯವಂತ, ಬ್ರಹ್ಮಚಾರಿ, ಅವನು ಜಗತ್ತಿಗಾಗಿ ಬದುಕುವವನ ಹತ್ರ ಯಾರು ಬರ್ತಾರೋ ಅವ್ರ ಜೀವನದಲ್ಲಿ ಅನೇಕ ಪರಿವರ್ತನೆಗಳು ಬರ್ತವೆ. ಇದೇ ಹೇಳ್ತಾ ಇರೋದು ಕ್ರಿಯಾ ಫಲ ಆಶ್ರಯತ್ವಂ. ನಮಗೆ ಸಕಲ ಸೌಭಾಗ್ಯ, ಒಂದೇ ಮಾತಿನಲ್ಲಿ ಹೇಳ್ಬೇಕಾದ್ರೆ ನಾವು ಏನ್ ಬಯಸ್ತಾ ಇದ್ವೋ ಅವೆಲ್ಲವೂ ಪ್ರಾಪ್ತಿಯಾಗತ್ತೆ ಅಂತ. ಅದು ಸತ್ಯ ಮಾರ್ಗ, ಸನ್ಮಾರ್ಗ, ಧರ್ಮ ಜೀವನ, ಧರ್ಮ ಮಾರ್ಗ ಅದು ಹಿಡಿದವ್ರಿಗೆ, ಅದ್ರಲ್ಲಿ ಗಟ್ಟಿಯಾಗಿ ಸಾಧಿಸಿದವರೆಲ್ಲರ ಅನುಭವ ಅದು. ನಾವೆಲ್ಲ, ನಾನು ವಿಶೇಷವಾಗಿ ಬರುವಾಗ, ಅಂದ್ರೆ ಈ ಮಾರ್ಗಕ್ಕೆ ಬರುವಾಗ ಏನು ತಗೊಂಡು ಬರಲಿಲ್ಲ. ಅಂದ್ರೆ ಪೂರ್ವಾಶ್ರಮದ ಯಾವುದನ್ನು ನಾವು ಇದಕ್ಕೆ ಬಳಸ್ಲಿಲ್ಲ. ಕೆಲವರು ಪೂರ್ವಾಶ್ರಮದ್ದು ಬಳಸ್ತಾರೆ, ಜಮೀನು ಅಥವಾ ಸೈಟು ಏನಾದ್ರು ಬಳಸ್ತಾರೆ. ಮಹಾತ್ಮ ಗಾಂಧೀಜಿಯವರು ಅಷ್ಟೇ ಪೂರ್ವಾಶ್ರಮದ ಏನು ತಗೊಂಡ್ಬರ್ಲಿಲ್ಲ. ಅಹಮದಾಬಾದಲ್ಲೇ ಹೊಸ ಆಶ್ರಮ ಕಟ್ಟಬೇಕು ಅಂತ ಮಾಡಿದ್ರು. ಅದಕ್ಕೆಲ್ಲವೂ ತಾನೇ ಅನುಕೂಲ ಆಯ್ತು. ಹಾಗೆ ನನ್ನ ಜೀವನದಲ್ಲೂ ಕೂಡ ಅದರ ಅನುಭವವನ್ನು ನಾನು ಅನುಭವಿಸಿದ್ದೀನಿ. ಏನು ಇಲ್ಲಿಗೆ ಬರುವಾಗಲೂ ಅಷ್ಟೇ, ಮನ್ಗುಂಡಿಗೆ ಬರುವಾಗ ನಾವು ಏನು ತಗೊಂಡ್ಬರ್ಲಿಲ್ಲ. ನನ್ನ ಅಕೌಂಟ್ ಅನ್ನೋದೇ ಇರಲಿಲ್ಲ, ಬ್ಯಾಂಕ್ ಅಕೌಂಟೇ ಮಾಡಿಸಿರ್ಲಿಲ್ಲ. ಮಹಾಮನೆ ಆದ್ಮೇಲೂ ಕೂಡ ಸುಮಾರು 2-3 ವರ್ಷ ಅಕೌಂಟ್ ಮಾಡಿಸಿರ್ಲಿಲ್ಲ. ಆಮೇಲೆ ಟ್ರಸ್ಟ್ ಮಾಡಬೇಕು ಅಂತ ಆಲೋಚನೆ ಮಾಡಿದ್ಮೇಲೆ ಅಕೌಂಟ್ ಮಾಡ್ಸಕ್ ಶುರು ಮಾಡಿದ್ವಿ. ಅಲ್ಲಿಂದ ಇಲ್ಲಿವರೆಗೆ ಇಷ್ಟು ಕೆಲಸ ಆಯ್ತು. ಇದೇ ಕ್ರಿಯಾ ಫಲ. ಕ್ರಿಯೆಯೂ ಚೆನ್ನಾಗಿ ನಡೆಸ್ತಾನೆ ಶಕ್ತಿವಂತನಾಗ್ತಾನೆ ಯಾವಾಗಲೂ. ಎಲ್ಲಿ ಅಹಿಂಸಾ ಸತ್ಯಾಸ್ತೆಯ ಬ್ರಹ್ಮಚರ್ಯ ಪರಿಗ್ರಹ ಇರ್ತದೋ ಅಲ್ಲಿ ಅವನು ತ್ಯಾಗ ಮಾಡಿರ್ತಾನಲ್ಲ, ಅದರ 10 ಪಟ್ಟು 100 ಪಟ್ಟು ಶಕ್ತಿ ಬರ್ತದ, ಶಕ್ತಿ ಹೋಗಲ್ಲ. ಅದಕ್ಕೆ ಬುದ್ಧ ಯಾಕೆ ತನ್ನ ಅನುಯಾಯಿಗಳಿಗೆ ಭಿಕ್ಷು ಅಂತ ಹೆಸರಿಟ್ಟ. ಅಥವಾ ನೀವು ಒಂದು ಹಾಡು ಹೇಳ್ತಿರ್ತೀರ ಎಲ್ಲರೂ, ಶಿವನು ಭಿಕ್ಷಕ್ಕೆ ಬಂದ ನೀಡುಬಾರೆ ತಾಯಿ, ಇವನಂತ ಚೆಲುವನಿಲ್ಲ ನೋಡುಬಾರೆ. ಶಿವ ಹಂಗ ನೋಡ್ತಾ ಹೋದ್ರೆ ಏನ್ ಡ್ರೆಸ್ ಮಾಡ್ಕೊಂಡಿದ್ದಾನೆ, ಶಿವನ ಡ್ರೆಸ್ಸಿನ ಉಡುಗೆ ತೊಡುಗೆಗಳ ಎಲ್ಲ ನೋಡಿದ್ರೆ ರುದ್ರಾಕ್ಷಿ ವಿಭೂತಿ ಇಂಥದ್ದೇ ಭಿಕ್ಷುಕನ ಚಿತ್ರ. ಅಂದ್ರೆ ಇದರ ಅರ್ಥ ಏನ್ ಹೇಳ್ತಾ ಇದೆ ಅಂದ್ರೆ, ಯಾರು ಸಂಕುಚಿತ ದೃಷ್ಟಿಯನ್ನು ಬಿಡ್ತಾನೋ, ಸಂಕುಚಿತ ದೃಷ್ಟಿಯನ್ನ ಬಿಟ್ಟು ವಿಶಾಲ ದೃಷ್ಟಿಯವನಾಗ್ತಾನೋ, ಎಲ್ಲವೂ ನನ್ನದು ಅಥವಾ ಯಾವುದೂ ನನ್ನದಲ್ಲ, ಇದೇ ಸತ್ಯ. ಸತ್ಯ ಅಂತಂದ್ರೆ ಏನೋ ಕಳ್ತನ ಮಾಡಿದ ಸತ್ಯ ಒಪ್ಕೊಳ್ಳೋದು, ಆಮೇಲಿಂದ ಸತ್ಯ ಹೇಳೋದು, ಅದು ಸರಿ, ಪ್ರೈಮರಿ, ಅದೆಲ್ಲ ಪ್ರಾರಂಭದ ಅವಸ್ಥೆ. ಬರ್ತಾ ಸತ್ಯವಂತ ಹೇಗಾಗ್ತಾನಪ್ಪ, ಯಾರು ಸತ್ಯವಂತ ಆಗ್ತಾನೆ ಅಂದ್ರೆ ಅವನು ಜಗತ್ತಿಗಾಗಿ ಬಾಳುವವನು ಸತ್ಯವಂತ. ಅವನ ಆಶ್ರಯದಲ್ಲಿ ಅವನಿದ್ದಲ್ಲಿ ಆನಂದ, ಶಾಂತಿ, ಸಮಾಧಾನ, ಜೊತೆಗೆ ಕಾಯಕ ನಡೆಯುತ್ತೆ ಅಲ್ಲಿ. ಕ್ರಿಯೆ ಅಂದ್ರೆ ಕಾಯಕ, ಅದಕ್ಕೆ ತಕ್ಕ ಹಾಗೆ ಫಲನೂ ಬರ್ತದೆ, ಕಾಯಕಕ್ಕೆ ತಕ್ಕ ಹಾಗೆ ಫಲನೂ ಬರುತ್ತೆ. ಹೀಗೆ ಸತ್ಯ ಮಾರ್ಗವನ್ನು ಅಳವಡಿಸ್ಕೊಳ್ಳೋದು ಅಂದ್ರೆ ವಿಶಾಲ ಮನೋಭಾವನೆಯನ್ನು ಅಳವಡಿಸ್ಕೊಳ್ಳೋದು. ಬ್ರಹ್ಮಚರ್ಯವು ಅದೇ ಹೇಳ್ತಾ ಇರೋದು. ಬ್ರಹ್ಮಚರ್ಯಕ್ಕೆ ಇಲ್ಲಿ ಮುಂದೆ ಆಮೇಲೆ ಹೇಳ್ತೀನಿ, ನಾಡೋದ್ರಲ್ಲಿ ಅವೇ ಬರ್ತವೆ. 5 ತತ್ವಗಳನ್ನು ಕೊಟ್ಟಿದ್ದಾರೆ ಪತಂಜಲಿಗಳು. 5 ಒಂದೊಂದೇ ವಾಕ್ಯದಲ್ಲಿ ಏನೇನು ಪ್ರಯೋಜನ ಆಗತ್ತೆ ಅನ್ನೋದನ್ನು ತುಂಬಾ ಚೆನ್ನಾಗಿ ಕೊಡ್ತಾರೆ. ಇವತ್ತು ಸತ್ಯದ ಬಗ್ಗೆ ಮಾತಾಡುವಾಗ ಸತ್ಯ ಪ್ರತಿಷ್ಠಾಯಾಮ್ ಕ್ರಿಯಾ ಫಲ ಆಶ್ರಯತ್ವ. ಬಸವಣ್ಣವರು ಒಂದು ವಚನದಾಗ ಹೇಳ್ತಾರೆ, ಏನು, ಭಾಷೆ ತಪ್ಪಿದಲ್ಲದೆ ದಾರಿದ್ರ್ಯವಿಲ್ಲ. ಅಂದ್ರೆ ಭಾಷೆ ತಪ್ಪಿದ್ರೆ ದಾರಿದ್ರ್ಯ ಅಂದ್ರೆ ಹಣದಿಂದನೇ ದಾರಿದ್ರ್ಯ ಆಗಬೇಕು ಅಂತಲ್ಲ. ಹಣ ಇಲ್ಲದೆ ದಾರಿದ್ರ್ಯ ಅಂತ ತಿಳ್ಕೊಬೇಡಿ, ಬಡತನ ಅಂತ ತಿಳ್ಕೊಬೇಡಿ.
ಅವನ ಮಾತು, ಅವನ ಕೃತಿ ಸಮನ್ವಯ ಇಲ್ಲ. ಅಂದ್ರೆ ಹೇಳೋದೊಂದು, ಮಾಡೋದೊಂದು ಅಂದ ಕೂಡಲೇ ಜನ ನಂಬಲ್ಲ. ಯಾರನ್ನೇ ಆಗ್ಬೋದು, ರಾಜಕಾರಣಿ ಇರ್ಬೋದು, ಮನೇಲಿ ಅಪ್ಪ ಇರ್ಬೋದು, ಒಂದು ತಂಡದ ನಾಯಕ ಇರ್ಬೋದು, ಒಂದು ಪಕ್ಷದ ಮುಖಂಡ ಇರ್ಬೋದು. ಸುಮ್ಮನೆ ವಿಧಿ ಇಲ್ಲ ಅಂತ ಅವನ ಜೊತೆ ಬದುಕದ್ ಬೇರೆ, ಆನಂದದಿಂದ ಬದುಕದ್ ಬೇರೆ, ಸಂತೋಷದಿಂದ ಬದುಕದ್ ಬೇರೆ. ಆ ಸತ್ಯವಂತ ಆದವನಿಗೆ ಬಹಳ ಚೆನ್ನಾಗಿ ಹೇಳ್ತಾರ ಅವರು, ಭಾಷೆ ತಪ್ಪಿದಲ್ಲದೆ ದಾರಿದ್ರ್ಯವಿಲ್ಲ. ಭಾಷೆ ತಪ್ಪಿದ್ವಿ, ಅಲ್ಲಿ ದಾರಿದ್ರ್ಯ ಶುರುವಾಯ್ತು. ಎಲ್ಲದಕ್ಕೂ ದಾರಿದ್ರ್ಯ ಶುರುವಾಯ್ತು. ಭಾಷೆ ಅಂದ್ರೆ ತಾನೇನು ಇಟ್ಕೊಂಡಿರ್ತಾನ ತತ್ವ, ನಿಯಮಗಳು, ಸತ್ಯ ಮಾರ್ಗ, ಸನ್ಮಾರ್ಗ, ಅದನ್ನ ನಾವು ಬಿಡ್ಲಾರ್ದಂಗೆ ಆಚರಿಸ್ಬೇಕು. ಅಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ. ಅದಕ್ಕೆ ಅದನ್ನೇ ನಮ್ಮ ಲಕ್ಕಮ್ಮ ತಾಯಿ ಹೇಳೋದು ಅದನ್ನೇ, ಏನು ಸತ್ಯ ಮತ್ತು ಕಾಯಕ ಇದ್ದಲ್ಲಿ ನಾಳೆಗ್ ಬೇಕು, ನಾಡಿದ್ದಿಗ್ ಬೇಕು ಅಂತ ಆಶ್ರಯ ಮಾಡಿ ಇಟ್ಕೊಳ್ಳೋ ಅಗತ್ಯ ಇಲ್ಲ. ಏನು ಚಿತ್ತಶುದ್ಧಿಯಿಂದ ಕಾಯಕವು ಮಾಡುವಂಗೆ ಎತ್ತ ನೋಡಿದಡತ್ತ ಲಕ್ಷ್ಮಿ ತಾನಾಗಿಪ್ಪಳು. ಇದೆ ಕ್ರಿಯಾಫಲ ಆಶ್ರಯ, ಕ್ರಿಯಾಫಲಗಳು ದೊರೀತವೆ ಅನ್ನೋದಕ್ಕೆ ಸಾಕ್ಷಿ. ಚಿತ್ತಶುದ್ಧದಲ್ಲಿ ಕಾಯಕ ಮಾಡೋದು ಅಂದ್ರೆ ಸತ್ಯದ ಕಾಯಕ, ಸತ್ಯ ಕಾಯಕವನ್ನು ಆಶ್ರಯಿಸೋದು, ಚಿತ್ತಶುದ್ಧಿಯಿಂದ ಮಾಡೋದು. ಅವ್ರಿಗೆ ಎತ್ತ ನೋಡಿದಡತ್ತ ಲಕ್ಷ್ಮಿ ತಾನಾಗಿರ್ಪಳು. ಇದು ಅದಕ್ಕೆ ಸತ್ಯ ಮಾತಾಡೋದು. ಆಮೇಲೆ ಸತ್ಯವಂತನಿಗೆ ಇದು ಬಹಳ ಸರಳ ಅಂತಾನು ತಿಳ್ಕೋಬಾರ್ದು. ಕಷ್ಟವನ್ನ ಒಪ್ಪಿಕೊಂಡು ಸಾಧನೆಯಲ್ಲಿ ಕಾಯೋದು ಮತ್ತು ಪರೀಕ್ಷೆಗಳು ಹೆಂಗ್ ಬರ್ತಾವ ನಾವು ಎಲ್ಲವನ್ನು ಎದುರಿಸಿ ನಮ್ಮ ನಿಯಮಗಳನ್ನು ಬಿಡ್ಲಾರ್ದಂಗೆ ಬದುಕುವ ಪ್ರಯತ್ನ ಮಾಡಬೇಕು. ಅದೇ ಸತ್ಯ ಮಾರ್ಗ. ನಿಯಮಗಳನ್ನು ಏನು ಇಟ್ಕೊಂಡಿರ್ತಾನ ಒಬ್ಬ ಸಾಧಕ, ಅದನ್ನು ಕೊನೆ ತನಕ ಬಿಡಬಾರ್ದು. ಅದನ್ನ ಆಶ್ರಯಿಸಿದ್ದೆ ಆದ್ರೆ ಸತ್ಯ ಮಾರ್ಗ, ಅದೇ ಸತ್ಯ ಮಾರ್ಗ. ಆ ಸತ್ಯ ಮಾರ್ಗದಲ್ಲಿ ನಡೆಯೋರಿಗೆ ಯಾವ ಕೊರತೆಯೂ ಆಗಲ್ಲ. ಒಂದೇ ಮಾತು ಹೇಳ್ಬಿಡೋದಂದ್ರೆ, ಕ್ರಿಯಾ ಫಲ ಆಶ್ರಯ ಆಗಿಸ್ತವೆ, ನಿಮಗೆ ಎಲ್ಲದರಲ್ಲೂ ಯಶಸ್ವಿ ಆಗತ್ತೆ. ಒಂದೇ ಮಾತು ಅಂದ್ರೆ, ನಿಮಗೆ ಯಾವ ಕೊರತೆಯೂ ಆಗಲ್ಲ. ಯಾಕಂದ್ರೆ ಅವ್ನು ಎಲ್ಲದಕ್ಕೂ ಸಿದ್ಧವಾಗಿರ್ತಾನೆ. ಗಾಂಧೀಜಿ ಕೋಟಿ ಕೋಟಿ ಇಟ್ಕೊಳಕ್ಕೂ ಸಿದ್ಧವಾಗಿದ್ರು, ಭಿಕ್ಷೆ ಬೇಡಕ್ಕೂ ಸಿದ್ಧವಾಗಿದ್ರು. ಪ್ರತಿಯೊಬ್ಬ ಸತ್ಯ ಜೀವಿಯು ಹಾಗೆ ಇರ್ತಾನೆ. ಹಾಗಿರ್ಬೇಕು. ಅವನಿಗೆ ಯಾವುದರ ಕೊರತೆ ಇಲ್ಲ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.